ಏನು ಏನ್ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಏನ್ ಮಾತಾಡ್ಬೇಕು? ನಮ್ಮ ಅಕ್ಕನ ಗಂಡನ ಓಡಿಸಿದ್ದಾಯ್ತು. ನಮ್ಮ ಅಕ್ಕ ಮದುವೆ ಆವಾಗ ಹುಡುಗನ, ಇವಾಗ ಇನ್ನೇನ್ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿದ್ದೀರಾ? ನಮ್ಮಮ್ಮ ಹೇಳೈತೆ ನಿಮ್ಮ ಹತ್ರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು. ನಾನಂತೂ ನಿಮ್ಮ ಹತ್ರ ಮಾತಾಡಕ್ಕಿಲ್ಲ. ಲೇ, ನಾನೇನೋ ಇಲ್ಲಿ ಹಾಳು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿಲ್ಲ, ನಿನ್ನ ಹತ್ರ ಏನೋ ಕಿತ್ಕೊಳಕ್ಕೆ ಅಂತ ನಾವೇನು ಬಂದಿಲ್ಲ. ನನಗೆ ಒಂದು ವಿಷಯ ಗೊತ್ತಾಯ್ತು. ನೀನು ನನ್ನ ಗಂಡ ಕರ್ಕೊಂಬಿಟ್ಟು ಬಂದಿದ್ನಲ್ಲ, ನನ್ನ ನಾದ್ನಿಗೆ ಅಂತ ಹುಡುಗನ, ಆ ಹುಡುಗನ್ನ ನೀನು ಪಿರುತಿ ಮಾಡ್ತಾ ಇದ್ದೀಗ? ಇಲ್ಲಪ್ಪ, ಯಾರು ಹೇಳಿದ್ದು ಪಿರುತಿ ಮಾಡ್ತಿದ್ದೀನಿ ಅಂತ? ಇಲ್ಲ ಇಲ್ಲ ಇಲ್ಲ, ನಾನೇನು ಯಾರನ್ನೂ ಪಿರುತಿ ಮಾಡ್ತಿಲ್ಲಪ್ಪ ನಾನು. ಯಾರು ಹೇಳಿದ್ದು ನಿಂಗೆ ಪಿರುತಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು? ಇಲ್ಲ, ಯಾರೋ ನಿಂಗೆ ಸುಳ್ಳು ಹೇಳೋರೆ ಅಂತ ಅನ್ನಿಸ್ತದೆ. ನನಗೆ ಹೊಸಿ ಶಾಣೆ ಕೆಲಸ ಐತೆ ಮಂತಕ್ಕೆ, ನಾನು ಹೋಯ್ತೀನಿ. ನೀವಿಬ್ರು ಗುಡಿಸ್ಲತ್ತಾಗ ನಿಂತ್ಕೊಂಡು ಮಾತಾಡೋದನ್ನ ನಾವು ಪೂರ್ತಿ ಕೇಳಿಸ್ಕೊಂಡ್ವಿ. ಅಯ್ಯೋ ಅಯ್ಯೋ ಅಯ್ಯೋ, ಇವಾಗ ನನ್ನ ಲವ್ನು ಹಾಳು ಮಾಡಬೇಕು ಅಂತ ಬಂದಿದ್ದೀರಾ ನೀವಿಬ್ರು. ನನಗೆ ಗೊತ್ತಿತ್ತು ನಿನ್ನ ಗಂಡ ತೋರಿಸಿರೋ ಹುಡುಗನ ನಾನು ಯಾಕೆ ಮದುವೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನೀವು ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮಂಗೆ ಈಸಿಯ ಹೇಳ್ಬೇಡಿ. ನಮ್ಮ ಅಮ್ಮಂಗೆ ಈಸಿಯ ಹೇಳಿದ್ರೆ ನಮ್ಮ ಅಮ್ಮ ನನಗೆ ಚರ್ಮ ಸುಳಿತದೆ. ಅದೇ ಚಂದು ಅವನಲ್ಲ, ಚಂದು ಅವ್ರ ತಮ್ಮಂಗೆ ಏನೇ ನಾನು ಮದುವೆ ಮಾಡಬೇಕು ಅಂತ ಫಿಕ್ಸ್ ಮಾಡ್ತಾ ಇತ್ತು ನಮ್ಮಮ್ಮ. ಅದಕ್ಕೆ ನನಗೆ ನಮ್ಮ ಅಮ್ಮ ಇದು ಎಲ್ಲನೂ ಒಪ್ಪಕ್ಕಿಲ್ಲ, ನಮ್ಮ ಅಮ್ಮ ಬೈತದೆ. ನೀವು ನಮ್ಮ ಅಮ್ಮಂಗೆ ಮಾತ್ರ ಹೇಳ್ಬೇಡಿ ಪ್ಲೀಸ್. ನೋಡೆ, ನಾನು ನಿನ್ಗೆ ಒಳ್ಳೇದಕ್ಕೆ ಏನಿಯ ಹೇಳ್ತಾ ಇದ್ದೀನಿ, ಕೇಳಿಸ್ಕಲತ್ತ. ಆ ಹುಡುಗ ಅವನು ಒಳ್ಳೆನಲ್ಲ ಕಣ, ಅವನು ಸರಿ ಇಲ್ಲ, ಅವನು ಬರೀ ಬುಳ್ಳೆ ದಾಸಪ್ಪ. ಅವನ ತಾಗೆ ಏನೂ ಇಲ್ಲ, 10 ರೂಪಾಯಿನೂ ಗೊತ್ತಿಲ್ಲ ಅವನ ತಾಗೆ. ಅವನು ಬರೀ ಸುಳ್ಳು ಹೇಳ್ಕೊಂಡಿರೋದು ಅಷ್ಟೇನಿಯ. ನಿನಗೆ ಎಲ್ಲ ನಮ್ಮ ಯಜಮಾನ್ರಿಗೂ ಎಲ್ಲ ಸುಳ್ಳು ಹೇಳ್ಬಿಟ್ಟು ಬಂದವನಿ. ಮೊದ್ಲೇನ ಇದ್ಗಿತ್ತೇನೋ ಹೀಗೆಲ್ಲ ಮಾರ್ಕೊಂಡು ತಿಂದವ್ರೆ ಅಂತ ಅನ್ನಿಸ್ತದೆ. 10 ರೂಪಾಯಿದೇನೂ ಗೊತ್ತಿಲ್ಲ. ಅಂಥದ್ರಾಗೆ ನೀನು ಅವನನ್ನು ಮದುವೆ ಮಾಡ್ಕೊಬೇಕು ಅಂತ ಹೊಂಟಿದ್ದೀಗಲ್ಲ, ನಿನಗೇನು ತಲೆನಾಗ ಬುದ್ಧಿ ಐತಾ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮಿ ಹಂಗ ಹುಡುಕಿ 6ಕ್ಕೆ 3 ಮದುವೆ ಮಾಡ್ತಾಳೆ ನಿನಗೆ. ಸುಮ್ಕಿರು, ಅವನಿಂದೆ ಹೋಗ್ಬಿಟ್ಟು ಆಮೇಕಿಂದೇನು ಭಿಕ್ಷೆ ಎದತೀಯ ನೀನು? ನೋಡಿ, ನೀವು ನನ್ನ ಬಗ್ಗೆ ಏನಾರ ಮಾತಾಡಿ, ನಮ್ಮ ಹುಡುಗನ ಬಗ್ಗೆ ನೀವೇನಾರ ಮಾತಾಡ್ಬಿಟ್ರೆ ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇನೇನಿಯ. ಓಹೋ ಹೋ ಹೋ ಹೋ, ನಿಮ್ಮ ಹುಡುಗ ಪಿರುತಿ. ಲೇ, ಹೇಳೋದನ್ನ ಕೇಳಿಸ್ಕವಸಿ. ಅವನ ತಾಗ 10 ರೂಪಾಯಿ ಗೊತ್ತಿಲ್ಲ, ಯಾ ಪಾರಿನಿಗೂ ಹೋಗಕ್ಕಿಲ್ಲ ಅವನು. ಸರಿ, ನೀನು ಅಂತ ಸಾಚಾಗಿದ್ರೆ ಅವ್ನ ಮನೆ ಕರ್ಕೊಂಡೋಗು ಅಂತ ಹೇಳು. ಒಂದು ದಿನಕ್ಕೆ ಕರ್ಕೊಂಡೋಗ್ತಾನೆ ಅವ್ರ ಮನೆಗೆ. ಕರ್ಕೊಂಡೋಗಕ್ಕೆ ಹೇಳು ಒಂದೇ ಒಂದು ದಿನಕ್ಕೆ ಮನೆಗೆ. ಅವ್ರ ಯೋಗ್ಯತೆಗೆ ಮನೆಗೂ ಕರ್ಕೊಂಡು ಹೋಗಿಲ್ಲ, ಏನು ಕರ್ಕೊಂಡು ಹೋಗಿಲ್ಲ. ಇದ್ರೆ ತಾನೇ ನೆಟ್ಟಿಗಿರೋದು. ನೋಡು, ನನ್ನ ಮಾತು ಕೇಳು, ಜೀವನ ಹಾಳು ಮಾಡ್ಕೊಂಬೇಡ. ಇರೋದೊಂದು ಜೀವನ, ಯಾರ್ಯಾರನ್ನೋ ಮದುವೆ ಮಾಡ್ಕೊಂಡು ಶಶಿ. ಅದಕ್ಕೆ ತಾನೇ ಒಂದು ಸವಸ ಬೇಡ ಅಂತ ಹೊಂಟೋಗಿ ಯಾರನ್ನ ಮದುವೆ ಮಾಡ್ಕೊಂತಿರೋದು. ನೀನು ಹಂಗೆ ಜೀವನ ಹಾಳು ಮಾಡ್ಕೋಬೇಡ, ಸುಮ್ಮನೆ ಇದ್ಬಿಡು. ಕಣೆ, ಸುಮ್ಕೇಣಿಯ ಯಾಕೆ ಜೀವನ ಹಾಳು ಮಾಡ್ಕೊಂತೀಗ? ನನ್ನ ಮಾತು ಕೇಳು. ಲೇ ಗಂಗಾ, ನೀನು ಮಾತಾಡಕ್ಕೆ ಬರಬೇಡ. ನಮ್ಮ ಅಣ್ಣನ ನೋಡ್ಬಿಟ್ಟು ಒಂದು ಮದುವೆ ಮಾಡ್ಕೊಂಡೋಳು ನೀನು ನನಗೆ ಬುದ್ಧಿ ಹೇಳಕ್ಕೆ ಬರ್ತಾ ಇದ್ದೀಗೇನೆ. ನೀನು ಅಂತ ಸಾಚಾಗಿದ್ರೆ ನೀನು ಅರೇಂಜ್ ಮ್ಯಾರೇಜ್ ಆಗಬೇಕಿತ್ತು. ನೀನು ಯಾಕೆ ನಮ್ಮ ಅಣ್ಣನಿಂದ ಬಂದ್ಬಿಟ್ಟು ಮದುವೆ ಮಾಡ್ಕೊಂಡೆ? ಹೇಳಿ, ನೀನೇನಿಯ ಓಡ್ಬಿಟ್ಟು ಬಂದು ಮದುವೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ತಾನೇ ಏನಿತ್ತು ನಿನಗೆ? ನನ್ನ ಲವ್ ವಿಷಯಕ್ಕೆ ಮಾತ್ರ ಯಾರು ಬರಬೇಡ್ರಿ. ನನ್ನ ಲವ್ ವಿಷಯಕ್ಕೆ ಬಂದ್ಬಿಟ್ಟು ನಾನು ಸುಮ್ಕಿ ಅಂತೂ ಇರೋಕ್ಕಿಲ್ಲ. ನಿಮ್ಗೆ ನನ್ನ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ತಾನೇ? ಮದುವೆ ಅಂತ ಆದರೆ ನಾನು ಅವನ್ನೇ ಮದುವೆ ಮಾಡ್ಕೊಳ್ಳೋದು. ಏನು ಮಾಡ್ತೀರಾ? ಹೇಳೋವಷ್ಟು ಹೇಳ್ತೀವಿ. ನೀನು ಹಣೆ ಬರ್ದಾಗ ಅವನೇ ಆಗಬೇಕು ಅಂತ ಬರ್ದಿದ್ರೆ ನಾವು ತಾನೇ ಅಲ್ಲ, ದೇವರು ಬಂದರೆ ತಾನೇ ತಪ್ಸಕ್ಕಾಯ್ತದ? ಏನೋ ಇರೋದನ್ನ ಹೇಳಿದೀವಿ ನೋಡಮ್ಮಿ. ಇರೋದೊಂದು ಜೀವನ, ಹಾಳು ಮಾಡ್ಕೊಂಬೇಡ. ಈಗಲೇ ಹೇಳಿದ್ದೀನಿ ಅಷ್ಟೇನೆ. ನಾನೇ ನಿಮ್ಮ ಅಮ್ಮಂಗೆ ಫಿಟ್ಟಿಂಗ್ ಇಕ್ಕಲ್ಲ, ಇಲ್ಲ ನಿಮ್ಮ ಅಪ್ಪಂಗೆ ಫಿಟ್ಟಿಂಗ್ ಇಕ್ಕಲ್ಲ, ಇನ್ನೊಬ್ರು ಯಾರಿಗೋ ಹೋಗ್ಬಿಟ್ಟು ಫಿಟ್ಟಿಂಗ್ ಇಕ್ಕಲ್ಲ. ನಾನು ಯಾವ ಫಿಟ್ಟಿಂಗು ಇಕ್ಕಲ್ಲ, ನಿನಗೆ ಮಾತ್ರ ಹೇಳ್ತಾ ಇದ್ದೀನಿ. ನೀನು ಹಣೆ ಬರಹ ಅಷ್ಟೇನೆ ನೀಯ. ಹಿಂಗೆಲ್ಲ ಹೇಳ್ಬಿಟ್ರೆ ನೀವು ಹೇಳಿದ್ದನ್ನೆಲ್ಲ ನಂಬಿಟ್ಟು ಅಯ್ಯೋ ಅಯ್ಯೋ ಅಂತ ಹೇಳ್ಬಿಟ್ಟು ನಂಬಿಟ್ಟು ನೀವು ಹೇಳ್ದಂಗೆ ಕೇಳ್ಬಿಟ್ಟು ಇವನ್ನ ಬಿಟ್ಬಿಟ್ಟು ಯಾವನ 3rd ಕ್ಲಾಸನ್ನು ಮದುವೆ ಮಾಡ್ಕೊಬಿಡ್ಬೇಕು ಅಂತ ಅಲ್ವ ನಿಮ್ಮ ಆಸೆ? ನೀನು ನನಗೆ ಹೆಂಗೆ ಒಳ್ಳೇದನ್ನ ಬಯಸಕ್ಕಾಯ್ತದೆ? ನಮ್ಮ ಮಾನ ಮರುವದಿನ ಪಂಚಾಯತಿನಾಗ ಹರಾಜಾಕಿರೋಳು ನೀನು ನನ್ನ ಒಳ್ಳೇದನ್ನ ಬಯಸ್ತೀಯ ಅಂದರೆ ನಾನು ನಂಬಕ್ಕೇನೇ ಆಗಕ್ಕಿಲ್ಲ. ಏನು, ನಮ್ಮ ಹುಡುಗನ ಮನೆ ಇಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ದಲ್ವಾ? ಹೋಗ್ಬಿಟ್ಟು ನೋಡ್ಬಿಟ್ಟು ಆಮೇಕಿಂದ ಹೋಗ್ಬಿಟ್ಟೇನೇ ಮದುವೆ ಮಾಡ್ಕೊತೀನಿ. ನೋಡ್ತಾ ಇರು, ನಾನೇನು ಸಾಮಾನ್ಯದಳು ಅಂತ ಅನ್ಕೋಬೇಡ ನೀನು. ವಿನಾಶ ಕಾಲ ಅತಿರೇಕ ಬುದ್ಧಿ ಅಂತಾರಲ್ಲ, ವಿನಾಶ ಆಗೋ ಟೈಮ್ ಬಂದ್ರೆ ಹಂಗೆ ಅತಿರೇಕ ಆಗ್ಬಿಡ್ತದಂತೆ ಬುದ್ಧಿ ಎಲ್ಲನೂ. ಏನೋ ನಿನ್ನ ಕರ್ಮ. ಹೇಳಿದೀನಿ ಲತಾ, ಇದ್ರ ಮೇಲೆ ನಿನ್ನ ಇಷ್ಟ ಅಷ್ಟೇ ಏನಿಯ. ನಾನು ಅದಕ್ಕೇನೇ ನಿನ್ನ ಹತ್ರ ಮಾತಾಡಬೇಕು ಅಂತಲೇ ಇಲ್ಲಿ ನಿಂತ್ಕೊಂಡಿದ್ದೆ. ಇನ್ನು ಮಂತಕ್ಕೂನುವೆ ನಾನು ಹೋಗಿ ಬಂದಿಲ್ವಲ್ಲ ನಾನು, ಅದಕ್ಕೆ ಇಲ್ಲಿ ನಿಂತ್ಕೊಂಡು ನಿನಗೆ ಎಲ್ಲ ಇಷ್ಟನ್ನುವೆ ಹೇಳ್ತಿರೋದು. ನಿನ್ನಿಷ್ಟ. ಇದ್ರ ಮೇಲೆ ನೀನು ಏನಾರ ನಾನು ಅವನ್ನೇ ಮದುವೆ ಮಾಡ್ಕೊತೀನಿ ಅಂದರೆ ನಾವಿನ್ನೇನು ಮಾಡೋಕ್ಕಾಯ್ತದೆ? ಹೋಗಿ ಅನ್ಭವಿಸ್ಕ. ನಿಮ್ಮ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಪಿಲಾನೆಲ್ಲ ನನ್ನ ಹತ್ರ ವರ್ಕೌಟ್ ಆಗೋಕ್ಕಿಲ್ಲ. ಪದ್ದು ಹೊತ್ತಿಗೆ ನಾನು ಮಾಡಿರೋ ಪಿಲಾನ್ ನನಗೆ ವರ್ಕೌಟ್ ಆಯ್ತದೆ. ನಮ್ಮ ಅಕ್ಕ ಹೆಂಗೆ, ನಮ್ಮ ಅಮ್ಮ ಹೆಂಗೆ ಪಿಲಾನ್ ಮಾಡ್ಬಿಟ್ಟು ಒಳ್ಳೆ ಮನೆ ಸೇರ್ಕೊಂಡ್ರೋ, ನಾನು ಹಂಗೆ ಪಿಲಾನ್ ಮಾಡ್ಕೊಂಡೇನಿಯೇ ಒಳ್ಳೆ ಮನೆ ಸೇರ್ಕೊತೀನಿ. ನಿಮ್ಮ ಥರ ಕಂಡೋರು ಹುಡುಗನೇನು ಓಡಿಸ್ಕೊಂಡು ಹೋಗಿಲ್ಲ ನಾನು. ಬಿಟ್ಟಿರೋ ಹುಡುಗನ ಜೊತೆನೇ ಮದುವೆ ಮಾಡ್ಕೊತಾ ಇದ್ದೀನಿ, ಸರಿನಾ? ಅಷ್ಟು ಇಷ್ಟಪಡೋನು, ಅಷ್ಟು ಒಳ್ಳೆ ಹುಡುಗ, ಅಷ್ಟು ಒಳ್ಳೆಯವನು, ಹಾನೆಸ್ಟಾಗಿ ಇರೋನು ನಾನಂತೂ ನೋಡೇ ಇಲ್ಲ ನನ್ನ ಪ್ರಪಂಚದಾಗ ಏನಿಯ. ಅಷ್ಟು ಒಳ್ಳೆ ಹುಡುಗ ಅವನು. ನಾನು ಎಷ್ಟು ಇಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಕಣಮ್ಮ, ಪಿಕ್ಚರ್ ಕರ್ಕೊಂಡು ಹೋಗಕ್ಕೆ 500 ರೂಪಾಯಿ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕೇಳ್ತಿದ್ದೀನಲ್ಲ, ಗೊತ್ತು ಬಿಡು. ಏನು
ಏನು ಹಿಂಗೆ ಹೇಳ್ತೀಯಾ? ನನ್ನ ಹುಡುಗನ ಹತ್ರ 500 ರೂಪಾಯಿ ಗೊತ್ತಿಲ್ಲ ಪಿಕ್ಚರ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದೀಯಾ? 50 ಲಕ್ಷ ಬೇಕಾದ್ರೂ ಆಗ್ತಾನೆ. ನೋಡಿ ದಯವಿಟ್ಟು ನನಗೆ ಈ ವಿಷಯದಾಗ ಪದೇ ನನಗೆ ಬುದ್ಧಿ ಹೇಳಕ್ ಬರಬೇಡಿ. ನನಗೂ ತಲೆನಾಗ ಬುದ್ಧಿ ಐತೆ, ನಿಮ್ಮ ಹತ್ರ ಕೇಳಿಸ್ಕೊಳ್ಳೋಂಥ ಅವಶ್ಯಕತೆ ನನಗೇನುವೆ ಇಲ್ಲ. ಇವಳಿಗೆ ಅವ್ರ ಅಮ್ಮನ ಮೀರ್ಸವಷ್ಟು ದುರಾಂಕಾರ ಐತೆ ಇವಳಿಗಂತೂ. ಬೋಲು ದುರಾಂಕಾರ ಬಾ. ದುರಾಂಕಾರಕ್ಕೆ ಅವಳು ಏನನ ಮಾಡ್ಕೊಂಡು ಹಾಳಾಗೋಗ್ಲಿ. ನಾವಿನ್ ಎಷ್ಟು ಬುದ್ಧಿ ಹೇಳಕ್ಕಾಯ್ತದೆ? ಅವಳೇ ದುರಾಂಕಾರ ಮಾಡ್ಕೊಂತ ಇದ್ರೆ ಒಂದ್ಸಲ ಚಂದ, 2 ಸಲ ಚಂದ. ಯಾವಾಗೂ ದುರಾಂಕಾರ ಬಿದ್ದು ದೌಲತ್ ಬಿದ್ಬಿಟ್ಟು ಹಾಳಾಗೋಯ್ತೀನಿ ಅಂದ್ರೆ ಅವಳ ಹಣೆಗೆ ಏನು ಬರ್ದೈತೋ ಅದೇ ಆಗಲಿ ಅಂತ ಸುಮ್ಮನಾಗ್ಬೇಕು ಅಷ್ಟೇನಿಯ. ಹಾಳಾಗೋಗ್ಲಿ ಬಿಟ್ಟಾಕು. ನಾವಿನ್ನೇನು ಹೇಳೋದು ಬೇಡ, ಮಾಡೋದು ಬೇಡ. ನೋಡಿ ನಮ್ಮ ಪಾಡಿಗೆ ನಾವು ಕೂಲಿ ಕೆಲ್ಸಕ್ಕೆ ನಾವು ಹೋಗೋಣ. ಇವಳಿಂದ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋಬೇಕು? ನಾಳೆ ಎಡವಟ್ಟಾದ್ರೆ ನಮ್ಮ ಮನೆಗೆ ಬಂದು ಬಿದ್ದಿತ್ತಾಳಲ್ಲ, ನಾವೇ ನೋಡ್ಕೋಬೇಕಲ್ಲ ಅಂತ ಏನೋ ಹೊಸಿ ಬುದ್ಧಿ ಹೇಳಕ್ ಹೋದ್ರೆ ಲೆಕ್ಕ ಹಾಕಿ ಹೆಂಗೆ ಆಡ್ತಾಳೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಸರಿಯಾಗಿ ಒತ್ತಿಸ್ಬಿಟ್ಟವನಿ. ಅದೇನು ಒಂಥರಲ್ಲ ಮಾಡಿರೋ ಪಾಪ ಬಿಟ್ಬಿಡ್ತದ. ಇವ್ರ ಅಮ್ಮ ಮಾಡಿರೋ ಪಾಪ ಎಲ್ಲ ಇವ್ರಿಗೆ ತೊಡ್ತಾಯ್ತು ಅಷ್ಟೇನಿಯ. ಇವನೇ ಮದುವೆ ಆಗಬೇಕು ಅಂತ ಹಣೆ ಬರದಾಗ ಬರ್ದಿದ್ರೆ ಕಣಕ ನಾವಿಬ್ಬರು ಏನು ಮಾಡೋಕ್ಕಾಯ್ತದೆ? ಬಾ ಹೇಳೋವಷ್ಟು ಹೇಳಿದ್ವಿ ಬುದ್ಧಿಯ. ಅವಳು ಕಚ್ಚಕ್ಕೆ ಬೀಳ್ತೀನಿ ಅಂದರೆ ಬೀಳಿ ನೋಡಿ. ಅಯ್ಯೋ ನಮ್ಗೆ ಯಾಕೆ? ಸರಿ ನೋಡಿ ಅಮ್ಮಿ. ಅಕಸ್ಮಾತು ಈ ಪೊದ್ದು ಹೊತ್ತಿಗೆ ಅವ್ರು ಹೇಳಿದ್ದೆಲ್ಲ ನಿಜ ಹೋಗ್ಬಿಟ್ರೆ ಇವನಿಗೆ ಇಲ್ಲಿಗೆ ಬಾ ಅಂತ ಹೇಳಿದ್ದೆ. ನಿಜ ಏನು ಅಂತ ನಾನು ತಿಳ್ಕೋಬೇಕು. ಸುಮ್ಮನೆ ಮದುವೆ ಆಗಬಾರ್ದು. ಇವ್ರ ಮನೆಯೆಲ್ಲ ನೋಡ್ಬಿಟ್ಟೆ ಏನೇ ಮದುವೆ ಆಗಬೇಕು. ಅಕಸ್ಮಾತ್ ಆಮೇಲೆ ಅವ್ರು ಹೇಳಿರೋದೆಲ್ಲ ನಿಜ ಆಗ್ಬಿಟ್ಟು ಆಮೇಲೆ ನಾನು ಬೆಗ್ಗಿಂಗಾಗೋ ಪರಿಸ್ಥಿತಿ ಬಂದ್ಬಿಟ್ರೆ ಬೇಡ ಬೇಡ ಬೇಡ. ಅವ್ನು ಬರಲಿ, ಎಲ್ಲನೂ ಕೇಳ್ತೀನಿ. ಹಂಗೆ ಅಲ್ಲ 500 ರೂಪಾಯಿ ಪಿಕ್ಚರ್ ಕರ್ಕೊಂಡು ಹೋಗಿ ಗೊತ್ತಿಲ್ಲದಿದ್ದಂಗೆ ಬ್ಯಾರೆ ತೆಗಿಸ್ಕೊಂಡು ಯಾಕೆ ಕರ್ಕೊಂಡು ಹೋಯ್ತಾನೆ ನನ್ನ? ಮತ್ತು ಯಾವಾಗೂ ತಿನ್ನೋದೆಲ್ಲ ಕೊಡಿಸ್ತಾನೆ. ಏನೋ ನಂಗಂತೂ ಅರ್ಥ ಆಯ್ತಿಲ್ಲ. ಬರಲಿ ಕೇಳ್ತೀನಿ. ಸಾರಿ ಚಿನ್ನ, ಬರೋದಸಿ ಲೇಟ್ ಆಯ್ತು. ಸ್ವಲ್ಪ ಇಂಟರ್ನ್ಯಾಷನಲ್ ಕಾಲಿತ್ತು. ಆ ಕಾಲಲ್ಲಿ ಮಾತಾಡ್ಕೊಂಡು ಬ್ಯುಸಿ ಇದ್ದೆ. ಇಂಟರ್ನ್ಯಾಷನಲ್, ಅದಕ್ಕೆ ಲೇಟ್ ಆಯ್ತು. ಏನು ವಿಷಯ? ಏನೋ ಮಾತಾಡಬೇಕು, ಬಾ 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 ಅಂತ ಫೋನ್ ಮಾಡ್ದಲ್ಲ. ಏನು ಮಾತಾಡು, ಏನು ವಿಷಯ? ನೀವು ಸಾವುಕಾರ ಅಲ್ವಾ? ನಿಮ್ಮ ಹತ್ರ ದೊಡ್ಡ ಮನೆ, ದೊಡ್ಡ ಕಾರು ಅಂತ ಏನೂ ಇಲ್ವಾ? ಅಯ್ಯೋ, ಯಾರು ಹೇಳಿದ್ದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಐತೆ. ಯಾರು ಹೇಳಿದ್ದು? ಯಾರು ಹೇಳಿದ್ರು ಅಂದ್ರೆ ನಮ್ಮ ಪೊದ್ದು ಅದಕ್ಕೆ ಏನಿಯ ಹೇಳ್ತು. ನಿನ್ ತಾಗೆ ಏನೂ ಇಲ್ಲ, ನಿನ್ ತಾಗ 10 ಪೈಸೆನೂ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೋಡು, ನಂಗೆ ಅದೆಲ್ಲ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನು ನಂಬ್ತಾ ಇದ್ದೀನಿ ಅಂತ ಹೇಳ್ತಿಲ್ಲ. ನಿಮ್ಮ ಮನೆ ನೋಡಿದ್ಮೇಲೆ ಏನಿಯ ನಂದುಣ್ವೆ ನಿಂದು ಇಬ್ರದುಣ್ವೆ ಮದುವೆ. ಫಸ್ಟು ನಾನು ನಿಮ್ಮ ಮನೆ ನೋಡಬೇಕು. ಏನು ನೀನು ನನ್ನೇನಿ ಅನುಮಾನಿಸ್ತಾ ಇದೀಯಾ? ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ಯಾಕೆ ನಂಬಿಕೆ ಇಲ್ಲ? ನಂಬಿಕೆ ಐತೆ. ಆದ್ರೆ ಈ ಪೊದ್ದು ಹೊತ್ತಿಗೆ ಪ್ರೂವ್ ಮಾಡಬೇಕು ನೀನು ತುಂಬ ಒಳ್ಳೆಯವನು ಅಂತ ಹೇಳ್ಬಿಟ್ಟು. ಅದಕ್ಕೆ ಏನಿಯ ಈಗ ಫಸ್ಟು ನಾನು ನೀನು ಅದು ಏನು ಮಾಡ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ. ಮೊದಲು ಇಬ್ಬರು ನಿಮ್ಮ ಮನೆ ಕರ್ಕೊಂಡೋಗು. ಹೋಗಿ ನಿಮ್ಮ ಮನೆಯಾಗೆ ಇದ್ದು ಜ್ಯೂಸ್ ಗೀಸ್ ಕುಡಿದು ಬಂದು ಆಮೇಕಿಂದ ಬೇಕಾರೆ ಮದುವೆಗೆಲ್ಲ ಒಪ್ಕೋತೀನಿ. ಸರಿನಾ? ಅಯ್ಯೋ, ಯಾರ ಮಾತ್ರ ಕೇಳ್ತಿದ್ಯಲ್ಲ ಬೇಬಿ, ನೀನು ನನ್ನ ಮಾತು ಕೇಳೋದು ಬಿಟ್ಬಿಟ್ಟು. ಛೇ, ಇದೇನೇ ನಂಗೆ ಬೇಜಾರಾಗಿರೋದು ಅಂದ್ರೆ. ಬೇಜಾರು ಮಾಡ್ಕೊಳ್ಳೋಂಥದ್ದೇನು? ನಿಮ್ಮ ಮನೆಗೆ ಯಾವತ್ತಿದ್ರು ನಾನು ಬರಬೇಕು. ಈಗಲೇ ಏನಿಯ ಕರ್ಕೊಂಡೋದ್ರೇನು ಬೇಡ ಅಂತದ? ಹೇಳು, ಈಗಲೇ ಏನಿಯ ಕರ್ಕೊಂಡೋಗು ಅಷ್ಟೇ. ಕರ್ಕೊಂಡೋಯ್ತೀನಿ ನಾನು ಹೇಳಿದ್ನಲ್ಲ. ನಮ್ಮ ಅಮ್ಮವ್ರು ಒಪ್ಪಕ್ಕಿಲ್ಲ ನಮ್ಮಿಬ್ರು ಮದ್ವೆಯ. ನಮ್ಮ ಅಮ್ಮವ್ರು ಇಲ್ದಿದ್ದಾಗ ಬೇಕಾದ್ರೆ ನಾನು ಕರ್ಕೊಂಡೋಯ್ತೀನಿ. ಸರಿ, ಹಂಗೆ ಮಾಡು. ಇನ್ನೊಂದು ವಿಷಯ ಹೇಳಿದ್ರು ನಿನ್ಗೆ, ನಿನ್ನ ಹತ್ರ 500 ರೂಪಾಯಿ ಗೊತ್ತಿಲ್ವಂತೆ, ನಿನ್ ಫ್ರೆಂಡ್ಸ್ಗಳ ತಗೆಲ್ಲ ಹಾಕ್ಸ್ಕಂತೀಯಂತೆ, ನಿಜನಾ? ಯಾರು ಹೇಳಿದ್ದು 500 ರೂಪಾಯಿ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು? ನನಗೆ ಪೊದ್ದು ಹೊತ್ತಿಗೆನೆ ಎಲ್ಲ ಹೇಳಿದ್ದು. ನೀವು ಪಿಕ್ಚರ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಬೇರೆ ಅರ್ಥ ಕೇಳ್ಬಿಟ್ಟು ಹಾಕ್ಸ್ಕಂತೀರಂತೆ. ಓ, ಅದೇನಾಗ್ಬಿಟ್ಟೈತೆ ಅಂದ್ರೆ ನಂದು ಅಮೌಂಟು ಜಾಸ್ತಿ ಐತೆ ನನ್ನ ಅಕೌಂಟಾಗೆ. ಅದು ಟ್ಯಾಕ್ಸ್ನ ನಾನು ಕಟ್ಟಿಲ್ಲ. ಟ್ಯಾಕ್ಸ್ ಕಟ್ಟಿದ್ದಕ್ಕೆ ಎಲ್ಲ ಅಮೌಂಟನ್ನು ಹೋಲ್ಡ್ ಮಾಡ್ಬಿಟ್ಟು ಲಾಕ್ ಮಾಡ್ಬಿಟ್ಟವ್ರೆ ನನ್ನ ದುಡ್ಡೆಲ್ಲನೂ. ಅದಕ್ಕೆ ನನ್ನ ಅಕೌಂಟಿಂದ ಅಷ್ಟು ದುಡ್ಡಿದ್ರೂ ₹1 ತಗೊಳಕಾಯ್ತಿಲ್ಲ. ಅಯ್ಯೋ, ಫುಲ್ಲು ಲಾಕ್ ಲಾಕ್ ಲಾಕ್. ಅದಕ್ಕೇನೆ ನನಗೂ ಏನು ಮಾಡಬೇಕು ಎತ್ ಮಾಡಬೇಕು ನನಗೂ ಗೊತ್ತಾಗಲಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ಸ್ ಹತ್ರ ಒಂದು 500,000 ಹಾಕ್ಸ್ಕೊಂತೀನಿ ಅವಾಗವಾಗ ಅಷ್ಟೇನೆ. ಬೇಬಿ, ನನಗೂ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಇವಾಗ. ಯಾಕಂದರೆ ದುಡ್ಡೆಲ್ಲ ಇನ್ನೂ ಸ್ವಲ್ಪ 3 lakhs 4 lakhs ತನಕ ಅಮೌಂಟ್ ನನಗೂ ಬೇಕು. ಇವ್ರ ತಗೋ ಇಸ್ಕೊಂಬಿಟ್ಟಿದ್ದೀನಿ. ಆದರೆ ಏನು ಮಾಡೋಣ, ಲಾಕ್ ಆಗೋಗ್ಬಿಟ್ಟೈತೆ. ಆ ಲಾಕ್ ಎಲ್ಲ ತೆಗಿಸ್ಬೇಕು ಅಂತಂದರೆ ತುಂಬ ಟೈಮ್ ಬೇಕು. ನಾನು ಇನ್ನೂ ಆಫ್ರಿಕಾಗೆ ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಲಾಕ್ ಎಲ್ಲ ಅಲ್ಲೇದೇ ಬ್ಯಾಂಕ್ ನಂದು. ಆ ಲಾಕ್ ಎಲ್ಲ ಓಪನ್ ಮಾಡಿಸ್ಬೇಕು. ನೀನೇ ಅರ್ಥ ಮಾಡ್ಕ ನನ್ನ ಪರಿಸ್ಥಿತಿನ. ನೀನು ಅರ್ಥ ಮಾಡ್ಕೋ ಬೇಬಿ ನೀನು. ಓ, ನೀನು ಆಫ್ರಿಕಾದಾಗ ಬ್ಯಾಂಕ್ ಮಾಡ್ಸಿದ್ಯಾ? ಇಂಡಿಯಾದಾಗ ನೀನು ಮಾಡ್ಸಿಲ್ವಾ? ಅದೇ ಯಾವುದೋ ಒಂದು ಐತಿ ಅಕೌಂಟು, ಅದನ್ನ ಜಾಸ್ತಿ ಬಳಸಲ್ಲ. ಅದ್ರಾಗ ದುಡ್ಡಿಲ್ಲ. ಜಾಸ್ತಿ ದುಡ್ಡಿರೋದಿಲ್ಲ ಆಫ್ರಿಕಾ ಬ್ಯಾಂಕಾಗಿ. ಅಲ್ಲಿಗೆ ಹೋಗಿ ತೆಗ್ಸೋಣ ಅಂತ ಅನ್ಕೊಂಡ್ರೆ ಈಗ ಮದುವೆ ಅಂತ ಒಂದು ಅಡ್ಡ ಬಂತು. ಈಗ ನಾನು ಆಫ್ರಿಕಾಗೆ ಹೋಗ್ಬಿಟ್ಟು ತೆಗಿಸ್ಬಿಟ್ಟು ಬರೋಷ್ಟೊತ್ತಿಗೆ 2-3 ವರ್ಷ ಆಯ್ತದೆ. ನಿಂಗೂ ಗೊತ್ತಲ್ವಲ್ಲ, ಹೋಗೋದು ಕೆಲಸ ಮುಗಿಸ್ಕೊಂಡು ಏನಿಯಾ ಬರಬೇಕು. ನೀನು 2-3 ವರ್ಷ ನನಗೋಸ್ಕರ ಕಾಯ್ತೀನಿ ಅಂದರೆ ಹೇಳು, ಹೋಗ್ಬಿಟ್ಟು ಎಲ್ಲನೂ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ. ಏನು ಬೇಡ ಬೇಬಿ. ನಿನ್ನ ಮೇಲೆ ನನಗೆ ಪೂರ್ತಿ ನಂಬಿಕೆ ಐತೆ. ಅವರೇನೇ ಬರೀ ಬೊಗಳೆ ಬಿಡೋದು ಅಂತ ಹೇಳಿದ್ರೆ. ಅಯ್ಯೋ ಪಾಪ, ಅವ್ರಿಗೇನು ಗೊತ್ತು ನಿಮ್ದು ಆಫ್ರಿಕಾದಾಗೆಲ್ಲ ಬ್ಯಾಂಕ್ ಐತಿ ಅಂತ ಹೇಳ್ಬಿಟ್ಟು. ಪಾಪ ನೀವು 500,000 ರೂಪಾಯಿ ಹಾಕಿಸ್ಕೊಳ್ಳೋದಕ್ಕೆ ಸುಮ್ಕೆನೆಯ ಅವ್ರು ಆ ಥರ ಅಂದ್ಕೊಂಡವ್ರೆ. ನನಗೆ ಹೇಳ್ಬೋದಿತ್ತಲ್ವ ನೀವು ಈ ಥರ ಪ್ರಾಬ್ಲಮ್ ಐತೆ ಅಂತ ಹೇಳ್ಬಿಟ್ಟು. ನೀವು ಹೇಳಲೇ ಇಲ್ಲ. ಏನ್ ಮಾಡೋಣ ಬೇಬಿ, ನಮ್ಮ ಹುಡುಗಿ ಕಷ್ಟ ಆಗೋದು ಬೇಡ ಅಂತ ನಾನು ಹೇಳಿಲ್ಲ ಅಷ್ಟೇನೆ. ನೋಡು, ಈಗೆಲ್ಲ ಇಸ್ಕೊಂಡ್ರೆ ಸಾಲ ಎಲ್ಲ ಆಫ್ರಿಕಾಗೆ ಹೋದ್ಮೇಲೆ ಪಟಾಪಟ್ ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಸಲ ಕ್ಲಿಯರ್ ಮಾಡಿ ಬಿಸಾಕ್ಬಿಡ್ತೀನಿ.
ಓಕೆ ಬೇಬಿ. ಸದ್ಯ ಆ ಮನೆಯಾಳಿ ಪೊದ್ದು ಮಾತು ಕೇಳಿಲ್ವಲ್ಲ ನಾನು. ಆ ಪೊದ್ದು ಮಾತು ಏನಾದರೂ ನಾನು ಕೇಳ್ಬಿಟ್ಟಿದ್ರೆ ಹಾಬಾಬಾಬಾ, ನಿಮ್ಮನ್ನು ಮರ್ತ್ಕೊಂಡ್ಬಿಡ್ಬೇಕಿತ್ತು ನಾನಂತೂ. ಆದರೆ ಮನೆಗೆ ಮಾತ್ರ ಕರ್ಕೊಂಡು ಹೋಗ್ತೀರಲ್ವಾ, ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಬೇಬಿ ಕರ್ಕೊಂಡು ಹೋಗ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ ಬೇಬಿ. ಯಾರೋ ಏನೋ ಹೇಳ್ತಾರೆ ಅಂತ ಅವ್ರ ಮಾತೆಲ್ಲ ನಂಬಕ್ ಹೋಗ್ಬೇಡ ಬೇಬಿ. ನನಗೆ ನೀನು ಅಂದ್ರೆ ತುಂಬ ಇಷ್ಟ ಬೇಬಿ. ನಿನಗೋಸ್ಕರ ನಾನು ಅಷ್ಟು ಮಾಡೋಕ್ಕಿಲ್ವಾ. ನಮ್ಮ ಅಪ್ಪ ಅಮ್ಮ ಯಾರು ಇಲ್ಲಿದ್ದ ಕರ್ಕೊಂಡು ಹೋಗ್ತೀನಿ, ನೀನು ಸುಮ್ಕೆ ಇರು ಸರಿನಾ. ನೀನು ನನ್ನ ಮೇಲೆ ಅನುಮಾನ ಪಟ್ಟಲ್ಲ, ಅದಕ್ಕೆ ಶಾನೆ ಬೇಜಾರಾಯ್ತಾಯ್ತು ನನಗಂತೂ. ಸಾರಿ ಬೇಬಿ, ಆ ಪೊದ್ದಿ ಹೇಳಿದ್ದಕ್ಕೆ ನೀ ಯಾಕೆ ಹೇಳಿದ್ದು? ಆ ಮನೆಯಾಳಿ ಪೊದ್ದಿಗೆ ಎಷ್ಟು ಹೊಟ್ಟೆ ಉರಿ ಅಂತ ಹೇಳಿದ್ರೆ ಶಾನೆ ಹೊಟ್ಟೆ ಉರಿ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅವಳಂತೂ ಹುಡಿಕೊಂಡು ಹೋದ್ರೂ ಸಿಗಕ್ಕಿಲ್ಲ ಬಿಡು ಅವಳಂತ ಮನೆಯಾಳಿ. ಸರಿ ಬಿಡಿ, ಆಯ್ತು. ಮನೆ ಕರ್ಕೊಳ್ಳೋದ್ಮೇಲೆ ಮದುವೆ ಮಾಡ್ಕೊಳ್ಳೋಣ, ಎಲ್ಲ ಆಯಿತು. ನೀವು ತಲೆ ಕೆಡಿಸ್ಕೊಂಬಿಡಿ ಸರಿನಾ. ಆರಾಮಾಗಿರೋಣ. ಸಾರಿ ನಿಮ್ಮನ್ನು ಅನುಮಾನ ಪಟ್ಟು ಎಲ್ಲ ಮಾಡಿದ್ದಕ್ಕೆ. ಇನ್ಮೇಲೆ ಯಾವತ್ತೂ ನಿಮ್ಮ ಮೇಲೆ ಅನುಮಾನ ಪಡಲ್ಲ. ಯಾರು ನಮ್ಮ ಅಮ್ಮ ಬಂದು ಹೇಳಿದ್ರು ನಿಮ್ಮ ಮೇಲೆ ಅನುಮಾನ ಪಡಲ್ಲ. ಆದಷ್ಟು ಬೇಗ ನಾವು ಆಫ್ರಿಕಾ ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬಿಟ್ಟು ಇವ್ರಿಗೆಲ್ಲ ಹೊಟ್ಟೆ ಉರಿಸ್ಬೇಕು. ಆವಾಗ ತಲೆ ತೆಗಿಸ್ಕೊಂತಾರೆ ಇವ್ರು. ಬೇಬಿ ಮದುವೆ ಆದ್ಮೇಲೆ ಮೊದಲು ಕರ್ಕೊಂಡು ಹೋಗೋದು ಆಫ್ರಿಕಾಗೆ ಏನಿಯಾ. ನನ್ನ ಬ್ಯಾಂಕ್ ಅಕೌಂಟ್ ಎಲ್ಲ ಸರ್ ಮಾಡಿಸ್ಬೇಕಲ್ಲ, ಅದಕ್ಕಾದ್ರೂ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಸರಿನಾ. ನೀನು ಏನು ಯೋಚನೆ ಮಾಡಬೇಡ, ಸುಮ್ಮನೆ ಇರು. ಓಕೆ ಬೇಬಿ, ಥ್ಯಾಂಕ್ ಯು. ಸರಿ ಬೇಬಿ, ನಂಗೆ ಇಂಟರ್ನ್ಯಾಷನಲ್ ಕಾಲ್ ಐತಿ. ನಾನು ಆ ಇಂಟರ್ನ್ಯಾಷನಲ್ ಕಾಲ್ನ ಅಟೆಂಡ್ ಮಾಡಲೇಬೇಕು. ನನ್ನ ಬಿಸ್ನೆಸ್ಸು ವರ್ಕು ಗೊತ್ತಲ್ಲ, ಈ ಹಳ್ಳಿಯಲ್ಲಿ ನೆಟ್ವರ್ಕ್ ಸಿಗಕ್ಕಿಲ್ಲ. ಅಲ್ಲಿ ಹೋಗ್ಬಿಟ್ಟು ಮಾತಾಡಬೇಕು. ನೀನು ಕರೆದೆ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಕಾಲ್ ಬಿಟ್ಬಿಟ್ಟು ಬಂದೆ. ಈಗ ಹೋಗ್ಬಿಟ್ಟು ಮತ್ತೆ ಮಾತಾಡಬೇಕು. ಬೇಜಾನ್ ಕೆಲಸ ಐತೆ. ಅಯ್ಯೋ, ನೀನು ಮೊದ್ಲೋಗಿ ಮಾಡು ಬೇಬಿ. ನಾನು ಯಾವತ್ತೂ ನಿನ್ಗೆ ಅಡ್ಡ ಬಂದ್ಬಿಡ್ತೀನ ಹೇಳು. ನೀನು ಫಸ್ಟ್ ಕೆಲಸ ಮಾಡು. ಕೆಲಸ ಫಸ್ಟು, ಆಮೇಲೆ ಉಳಿದಿದ್ದೆಲ್ಲ ನೆಕ್ಸ್ಟು. ನೀನು ಹೋಗು ಬೇಬಿ, ಸುಮ್ಕೆನೆಯಾ. ಸರಿ ಆಯ್ತು. ಯಪ್ಪ ಸದ್ಯ ತಪ್ಪಿಸ್ಕೊಂಡೆ. ಈಗ ಮನೆ ಎಲ್ಲಿಂದ ತೋರಿಸ್ಲಪ್ಪ ಇವಳಿಗೆ. ಕರ್ಮ ಕಾಂಡ. ಈ ಬುದ್ಧಿ ಸರಿಯಾಗಿ ಲಾಕ್ ಮಾಡ್ಬಿಟ್ಟಿದ್ಲು ನನ್ನಂತೂ ನೋಡುವೆ. ಸದ್ಯ ಹೆಂಗೋ ತಪ್ಪಿಸ್ಕೊಂಡಲ್ಲ. ಇವಳು ಹೇಳಿದ್ದೆಲ್ಲ ನಂಬೋದು ಪರವಾಗಿಲ್ಲ. ಕ್ವಶನ್ ಮೇಲೆ ಕ್ವಶನ್ನು ಹಾಕೋರಾದ್ರಂತೂ ಯಪ್ಪ ದೇವ್ರೆ ಸಿಗಾಕೊಂಡ್ಬಿಡ್ತಾ ಇದ್ದೆ. ನಮ್ಮ ಹುಡುಗ ಎಷ್ಟು ಒಳ್ಳೆಯವನು. ಆ ಪದ್ದಿನೇ ಸರಿ ಇಲ್ಲ. ಎಷ್ಟು ಸುಳ್ಳು ಬೊಗಳ್ತಾಳೆ. ನಾನು ಇವನನ್ನು ಮದುವೆ ಮಾಡ್ಕೊಳ್ಳೋದು ಅವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಯಾಕೆ ಇಷ್ಟ ಇಲ್ವೋ ಏನು ಕಥೆಯೋ ಗೊತ್ತಿಲ್ಲ. ಬಿಡು, ಯಾರೇನು ಹೇಳ್ಕೊಟ್ರು ಮದುವೆ ಅಂತ ಆದರೆ ನಾನು ಇವನ್ನೇ ಆಗೋದು ಫಿಕ್ಸ್ ಅಷ್ಟೇ. ನಮ್ಮ ಅಮ್ಮಂಗೆ ಹೇಳಿದ್ರೆ ನಮ್ಮ ಅಮ್ಮನೂ ಒಪ್ಕೊಳಕ್ಕಿಲ್ಲ ಅಂತ ಅನ್ನಿಸ್ತದೆ. ಇಲ್ಲ ಹೇಳಿ ನೋಡ್ಲಾ, ಬೇಡ ಬಿಡು. ನಮ್ಮ ಅಮ್ಮಂಗೆ ಅದೇ ಚಂದು ತಮ್ಮಂಗೆ ಕೊಡೋಕೆ ಇಷ್ಟ. ಅವನು ಹಂಗವನು ಏನು ಕಥೆಯೋ ಕಮ್ಮಂಗೆ ಇದ್ದಂಗೆ, ಯಾರಿಗೆ ಗೊತ್ತು.